ಇದು ಕೊಡ ನೀರು ತಗೊಂಡು ನೀರು ತಗೊಂಡು ಅವ್ರು ಅದೇ ಆ ಬುಕ್ ಬೇಕಂತ ಬನ್ನಿ ಎಲ್ಲರೂ ಬರ್ತಾರೆ ನೀವು ಅಲ್ಲೇ ಎದ್ದು ಬಿಡಿ ನೀನು ಪ್ಲಾಸ್ಟಿಕ್ ತಾಂಬರಿ ಇನ್ನೊಂದು ಕಡೆಗೆ ನಾವು ಇದು ಮಾಡಿಬಿಡಮ್ರಿ ಎಲ್ಲಿ ಆಗ್ತದೆ ಗಂಡ ಆತ್ಮೀಯ ವಿದ್ಯಾರ್ಥಿಗಳೇ, ಸಹೋದ್ಯೋಗಿ ಮಿತ್ರರೇ, NSS ಶಿಬಿರಾಧಿಕಾರಿಯಾದಂಥ ಶಹಮೀದ್ ಕೋಬಳಾದ ನಾನು ಈಗಾಗಲೇ 4 ದಿನಗಳ NSS ಕಾರ್ಯಕ್ರಮದಲ್ಲಿ ಶ್ರಮದಾನದಲ್ಲಿ ಸಾರ್ವಜನಿಕ ಗ್ರಂಥಾಲಯದ ಸುತ್ತಮುತ್ತಲೂ 2 ದಿನಗಳ ಸ್ವಚ್ಛತಾ ಕಾರ್ಯವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದಂಥ ನನ್ನ NSS ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಅದೇ ಥರ ನಿನ್ನೆ BO ಆಫೀಸು ರವಿವಾರ ದಿನ BO ಆಫೀಸು ಸುತ್ತಮುತ್ತಲೂ ಕೂಡ ಸುಮಾರು ಎಲ್ಲ ಕ್ಲೀನ್ ಮಾಡಿವಿ. ಅಲ್ಲಿ ಏನು ಉಳಿಸಿಲ್ಲ, ಎಲ್ಲ ಸ್ವಚ್ಛತಾ ಕಾರ್ಯವನ್ನು ನಮ್ಮ ವಿದ್ಯಾರ್ಥಿಗಳು NSS ವಿದ್ಯಾರ್ಥಿಗಳು ಅಚ್ಚುಕಟ್ಟಾಗಿ ಶ್ರಮದಾನವನ್ನು ನಿರ್ವಹಿಸಿದ್ದಾರೆ. ಈಗಾಗಲೇ ಇವತ್ತಿಗೆ 5ನೇ ದಿನ ನಾವು ಪ್ರತಿಯೊಂದು ಸಾರ್ವಜನಿಕ ಇಲಾಖೆಯಲ್ಲಿ ಕೂಡ ನಾವು ಸ್ವಚ್ಛತಾ ಕಾರ್ಯವನ್ನು ಇಟ್ಟುಕೊಂಡಿದ್ದೇವೆ. ಇನ್ನೂ 1-2 ದಿನ ಇದೆ. ಇವತ್ತಿನ ಸ್ವಚ್ಛತಾ ಕಾರ್ಯಕ್ರಮ ಈ ಸಂಚಾರಿ ಪೊಲೀಸ್ ಠಾಣೆ ಸಿಂಧನೂರು ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮದ ಬಗ್ಗೆ ನಮ್ಮ ಮಿತ್ರರಾದಂಥ NSS ಶಿಬಿರಾಧಿಕಾರಿಗಳು ಸಹ ಶಿಬಿರಾಧಿಕಾರಿಗಳು ಹುಸೇನಫ್ ಸರ್ ಅವರು ಇದ್ರ ಬಗ್ಗೆ ಮಾಹಿತಿ ನೀಡುತ್ತಾರೆ. ರಾಷ್ಟ್ರೀಯ ಸೇವಾ ಯೋಜನೆಯ ವಿಶೇಷ ಶಿಬಿರ ಇಂದಿಗೆ ನಮ್ಮ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಿಂದ ಹಮ್ಮಿಕೊಂಡ 5 ದಿನಗಳಾಗಿವೆ. 5 ದಿನಗಳಲ್ಲಿಯೂ ಕೂಡ ನಮ್ಮ ಶಿಬಿರಾರ್ಥಿಗಳು ಉತ್ತಮವಾಗಿರುವಂಥ ಕೆಲಸವನ್ನು ಮಾಡಿದ್ದಾರೆ. ಅನಂತರದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲ ಸ್ಥಳಗಳಲ್ಲಿಯೂ ಕೂಡ ಸ್ವಚ್ಛತೆಯನ್ನು ಮಾಡೋದ್ರ ಮೂಲಕ ಇಂದು ನಾವು ಗ್ರಾಮೀಣ ಸಂಚಾರಿ ಪೊಲೀಸ್ ಠಾಣೆ ಆವರಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇವೆ. ಇಲ್ಲಿ ಇರುವಂತಹ ಗಿಡ ಮರಗಳು ಸುತ್ತ ತಗ್ಗನ್ನು ತೋಡುವುದರ ಮೂಲಕ ಗಿಡಗಳಿಗೆ ನೀರು ಹಾಯಿಸುವುದರ ಮುಖಾಂತರ ಮತ್ತು ಇವತ್ತು ಏನು ತುಳಸಿಗೌಡ ಅವರು ನಿಧನರಾಗಿದ್ದಾರೆ ಅವರ ಪ್ರಯುಕ್ತವಾಗಿ ಕೂಡ ಇವತ್ತು ಒಂದು ಸಸಿಯನ್ನು ನೆಡುವಂಥ ಕಾರ್ಯಕ್ರಮವನ್ನು ಕೂಡ ಇವತ್ತು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ನಮ್ಮ ಎಲ್ಲ ಶಿಬಿರಾರ್ಥಿಗಳು ಕೂಡ ಭಾಗವಹಿಸುವುದರ ಮುಖಾಂತರ ಈ ಒಂದು NSSನ್ನು ಯಶಸ್ವಿಗೊಳಿಸಿದ್ದಾರೆ. ಹಾಗಾಗಿ ಆ ಎಲ್ಲ ಶಿಬಿರಾರ್ಥಿಗಳಿಗೆ ಈ ಸಂದರ್ಭದಲ್ಲ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ತೊಡಗಿದ್ದರು. ನಿನ್ನೆ ದಿನಾಂಕ 16 ಡಿಸೆಂಬರ್ 2024ರಂದು ತುಳಸಿ ಗೌಡ ಅವರು ನಮ್ಮನ್ನು ಅಗಲಿದ್ದಾರೆ. ಅವರು ಜೀವಂತವಾಗಿ ನಮ್ಮನ್ನು ಅಗಲಿರ್ಬೋದು. ಯಾವಾಗಲೂ ನಮ್ಮ ಗಿಡಗಳಲ್ಲಿ ಸುಮಾರು ವರ್ಷಕ್ಕೆ 30,000 ವೃಕ್ಷಗಳನ್ನು ನೆಡುವ ಮುಖಾಂತರ ವೃಕ್ಷ ಮಾತೆ ಎನ್ನುವ ಬಿರುದನ್ನು ಪಡೆದಿದ್ದಾರೆ. ಕೇಂದ್ರ ಸರ್ಕಾರದಿಂದ ಪದ್ಮಶ್ರೀ ಪುರಸ್ಕೃತರಾದಂಥ ತುಳಸಿ ಗೌಡ ಇವರು ಮೂಲತಃ ಹೊನ್ನಾಳಿ ತಾಲೂಕಿನ ಹೊನ್ನಳ್ಳಿಯಲ್ಲಿ 1944ರಲ್ಲಿ ಜನಿಸಿದ್ದರು. ಬಾಲ್ಯದಿಂದಲೂ ಸಸ್ಯಗಳಲ್ಲಿ ಬಹಳಷ್ಟು ಪ್ರೀತಿ ಇರುವುದರಿಂದ ಸಸ್ಯಗಳ ಕೋಶ ಇವರಿಗೆ ಸಸ್ಯಗಳ ಕೋಶ ಎನ್ನುವ ಬಿರುದು ಕೂಡ ಬಂದಿದೆ. ಆ ಒಂದು ಸಸ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ವರ್ಷಕ್ಕೆ 30,000 ಗಿಡಗಳನ್ನು ಸುಮಾರು 14 ವರ್ಷ ಅವರು ನೆಟ್ಟಿದ್ದಾರೆ. ಅಂದರೆ ಪ್ರತಿಯೊಂದು ಗಿಡಗಳಲ್ಲಿ ಕೂಡ ಅವರು ಜೀವಂತವಾಗಿದ್ದಾರೆ. ನಿಮ್ಮೆಲ್ಲರಿಗೆ ಉಸಿರಾಗಿ ಅವರು ನಮಗೆ ಬಹಳಷ್ಟು ಶ್ರಮವಹಿಸಿ ಕೆಲಸ ಮಾಡಿದ್ದಾರೆ. ಅವರ ದಾರಿಯಲ್ಲಿ ಇಂದು ಅವರ ಸವಿನೆನಪಿಗಾಗಿ ಪದ್ಮಶ್ರೀ ಪ್ರಶಸ್ತಿ ಪಡೆದಂಥ ತುಳಸಿಗೌಡರವರ ಸವಿನೆನಪಿಗಾಗಿ ಸಸ್ಯಕೋಶ ತುಳಸಿಗೌಡವರ ಸವಿನೆನಪಿಗಾಗಿ ಅವರ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಒಂದು ವೃಕ್ಷ ನೆಡುವ ಮುಖಾಂತರ ನಾವೆಲ್ಲರೂ ಇಂದು ಆಚರಿಸೋಣ ಎಂದು ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ.
ಸರ್ ಯಾರು ಎಲ್ಲಿ ಸರ್ ಓಕೆ ಚಪ್ಪಾಳೆ ಹಾಕ್ರಮ್ಮ ಒಂದೊಂದು ಸ್ವಲ್ಪ ಹಾಕ್ರಿ ಸರ್ ಅವ್ರಿಗೆ ಕೊಡಿ ಸರ್ ಹಾಕ್ರಿ ಸರ್ ನೀವು ಬಿಡಿ ಸರ್ ತೋಟದಂತೆ ವಿದ್ಯಾರ್ಥಿ ಯಾರಾದ್ರೆ ಮುಂದೆ ಬಂದು ನೀರು ಹಾಕಬೇಕು 4 5 6 ವಿದ್ಯಾರ್ಥಿಗಳು ಮುಚ್ಚಲಿ ಐತ್ರಿ ಕೊಡ ಐತೆ ಹಾಕ್ಬಿಡ್ರಿ ಕೊಡ್ರಿ ಆ ಕಡೆಯಿಂದ ಹೇಳಿ ಕುಡ್ದು ನೀನು ಹೇಳಿ ಸರ್ ಹೇಳಮ್ಮ ಹುಷಾರ ಕಾಲು ಫೋಟೋ ತೆಗೋತೀನಿ ಇದಕ್ಕೆ ಸರಿದು ಬಿಡ್ರಿ ಲಾಸ್ಟ್ ಒಂದು ಫೋಟೋ ತೆಗಿಸ ನೋಡ್ರಿ ಯಾವಾಗಲೂ ಉಳಿಯೋದು ತೋಟದಾರ ಯಾರು 6 ಜನ ಬರ್ರಿ ಮುಂದೆ ಬರ್ರಿ ಸ್ವಲ್ಪ ಕೈಯಲ್ಲಿ ಇಲ್ಲಿ ಬಿದ್ದು ಬಿಡ್ರಿ